ಪ್ಲೀಸ್ ನೀನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರು. ಒಟ್ಟಾಗಿದ್ದು ದೂರ ಇರೋದ್ರ ಬದಲು ಬೇರೆ ಹೋಗೋದೇ ಬೆಟರ್. ಎದುರಿಗೆ ಬಂದ್ರು ಮುಖ ತಿರುಗಿಸ್ಕೊಳ್ಳೋದ್ರ ಬದಲು ಎಲ್ಲೋ ಇದ್ದು ನಮಗೊಂದು ಕುಟುಂಬ ಇದೆ ಅಂತ ಅನ್ಕೊಳ್ಳೋದೇ ಬೆಟರ್. ಹಾಗೆ ಬೇರೆ ಹೋಗೋದಂದ್ರೆ ಸಂಬಂಧ ಮುರಿದಾಕೊಂಡು ಹೋಗೋದೇನಲ್ವಲ್ಲ. ಹಬ್ಬ ಹರಿದಿನಗಳಲ್ಲಿ ಬರ್ತಾನೆ ಇರ್ತೀವಲ್ಲ. ಚಿಕ್ಕಮ್ಮ, ತಾಯಿ ಮಗನ್ ಬಂದ ಇಲ್ಲದೆ ಇದ್ರು ನೋಡೋರ್ಗೋಸ್ಕರನಾದ್ರೂ ನಾವು ಸೇರ್ತಾನೆ ಇರ್ಬೋದಲ್ಲ. ಅದಕ್ಕಾದ್ರೂ ನೀವು ಒಪ್ಕೋತೀರಾ? ನೋಡಿದ್ರಾರಿ, ಇವಾಗ್ಲೂ ಚಿಕ್ಕಮ್ಮ ಅಂತಾನೆ. ಅದು ನಿಮ್ ಮಗ ಅಂದ್ರೆ. ಅತ್ತೆ, ಅಮ್ಮ ಅಂತ ಕರೆದಾಗ ನೀವು ಆಕ್ಸೆಪ್ಟ್ ಮಾಡಲಿಲ್ಲ, ಅದಕ್ಕೆ ಚಿಕ್ಕಮ್ಮ ಅಂತಿದ್ದಾರೆ. ಪ್ರಿಯಾ, ಬಿಟ್ಬಿಡು. ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಇದೇ ಫೈನಲ್. ಚಿಕ್ಕಮ್ಮ, ಹಾಸ್ಪಿಟಲ್ ಓಪನ್ ಆಗಿ 1 ವಾರದೊಳಗೆ ನಾವು ಇಲ್ಲಿಂದ ಹೋಗ್ತೀವಿ. ಇನ್ನು ಸ್ವಲ್ಪ ದಿನ ನಮ್ಮನ್ನ ಸಹಿಸ್ಕೊಂಡ್ಬಿಡಿ ಸಾಕು. ಇವಾಗ ನಿನ್ನ ಮನ್ಸಿಗೆ ತೃಪ್ತಿ ಆಯ್ತಾ? ಛೇ, ಅಮ್ಮ, ಏನ್ ನೀನ್ ಹೀಗ್ ಮಾಡ್ದೆ? ನಂಗ್ ಚೂರು ಇಷ್ಟ ಆಗ್ಲಿಲ್ಲ. ಛೇ, ಒಳ್ಳೆ ಕೆಲಸ ಮಾಡಿದೆ ಸುನಂದ. ನೀನ್ ಬಂದಾಗಿಂದ ಈ ಮನೇಲಿ ನಡೀತಾರೋ ಮೊದಲನೇ ಬದಲಾವಣೆ. ಏನೇ ಆದ್ರೂ ನನ್ ಮಗ 2ನೇ ಮದ್ವೆ ಯಾಕೆ ಮಾಡ್ಕೊಂಡ್ನೋ ಅಂತ ಯಾವಾಗ್ಲೂ ಬೇಜಾರು ಮಾಡ್ಕೋತಿದ್ದೆ. ಆದ್ರೆ ಇವಾಗ ಅರ್ಥ ಆಗ್ತಿದೆ ಇದೆಲ್ಲ ಯಾಕೆ ಅಂತ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯ. ಪ್ರಿಯಾ, ನೀನು ಏನಾದ್ರೂ ಹೇಳ್ಬೇಕಾ? ಹೇಳ್ಬಿಡು. ನೀವ್ ಯಾವತ್ತೂ ಅಮ್ಮ ಅಂತ ಕರೆಸ್ಕೊಳ್ಳಲ್ಲ, ಚಿಕ್ಕಮ್ಮ ಆಗಿನೇ ಉಳ್ಬಿಡ್ತೀರತ್ತೆ. ದರ್ಶಿನಿ, ಏನು? ಏನಾಯ್ತು? ರಾಧಿಕಾ ಡಾಕ್ಟರ್ ಹತ್ರ ಹೋಗಿ ಇನ್ನು ಎಷ್ಟು ದಿನ ಟ್ಯಾಬ್ಲೆಟ್ಸ್ ಕೊಡ್ಬೇಕಂತ ಕೇಳ್ತಿದ್ದಾಳಂತೆ. ಓಹೋ, ಅಂದ್ರೆ ಫುಲ್ ರೆಡಿ ಆಗಿದ್ದಾಳೆ ಅಂತಾಯ್ತು. ಒಂದ್ ಕೆಲ್ಸ ಮಾಡು, 2 ದಿನ ಆದ್ಮೇಲೆ ಅವಳ ಗಂಡನ್ ಜೊತೆ ಸೇರ್ಬೋದು ಅಂತ ಹೇಳಕ್ ಹೇಳು. ಅದೇನು, ನಮ್ ಪ್ಲಾನ್ ಇರೋದು ಅವ್ರಿಬ್ರು ಸೇರ್ಬಾರ್ದು ಅಂತ ತಾನೆ? ಪ್ಲಾನ್ ಬಿ ಇದು. ಏನಾಗಲ್ಲ, ನಾನು ಹೇಳಿದ್ದನ್ ಹೇಳಕ್ ಹೇಳಿ. ಅಷ್ಟೇನಾ? ಅಷ್ಟೇ. ಪ್ರಿಯಾ, ನೀನಾ? ಯಾಕೆ ಈಗ ಓಡ್ತಾ ಇದ್ಯಾ? ಏನಾಯ್ತು ಪ್ರಿಯಾ? ಯಾಕೆ ಹಾಗೆ ಓಡ್ಕೊಂಡ್ ಬಂದೆ? ಅದು ಯಾರೋ ಅಕ್ಕಂಗ್ ಗೊತ್ತಾದ್ರೆ ಗಾಬರಿ ಆಗ್ತಾಳೆ, ಹೇಳ್ಬಾರ್ದು. ಯಾಕೆ ಪ್ರಿಯಾ ಮಾತಾಡ್ತಿಲ್ಲ? ಯಾರು? ಯಾರು ಇಲ್ಲ ಅಕ್ಕ, ನನ್ ಫ್ರೆಂಡ್ ತರ ಕಾಣಿಸಿದ್ಲು. ಫ್ರೆಂಡ್ ನೋಡಕ್ ಹೀಗ್ ಓಡ್ ಬಂದ? ಆ 7 ಮನೆ ಕಾಯೋಗ, ನಿಂಗೇನೋ ಆಗೋಯ್ತು ಅಂತ ನಾನು ಓಡ್ ಬಂದ್ನಲ್ಲೇ. ನೋಡಮ್ಮ ರಾಧಿಕಾ, ನಿನ್ ತಂಗಿ ವರ್ಷೇನಾ? ಯಾರ್ ಪ್ರಿಯಾ ಫ್ರೆಂಡು? ಹೊಸ್ದಾಗ್ ಪರಿಚಯ ಆಗಿದ್ದಕ್ಕ, ನಿಂಗ್ ಗೊತ್ತಿಲ್ಲ. ಅವಳ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡೋದಿತ್ತು, ಅದಕ್ಕೆ ಹೀಗೆ. ಫೋನ್ ಮಾಡಿ ಮಾತಾಡು.
ನಂಬರ್ ರೀಚ್ ಆಗ್ತಿಲ್ಲ ಅಕ್ಕ. ಅಕ್ಕ ನೀನಿಲ್ಲಿ? ಹುಚ್ಚ ಹುಡುಗಿ, ಇವಾಗ್ಲಾ ಹೇಳೋದು? ಅಲ್ಲ, ಈ ವಿಷಯ ಯಾರಾದ್ರೂ ಮುಚ್ಚಿಡ್ತಾರಾ? ಅದು ನಿಜ ಅಲ್ಲ ಅಲ್ವಾ ಅಜ್ಜಮ್ಮ? ಬೆಂಕಿ ಇಲ್ದೆ ಹೋಗಿ ಆಡಲ್ವೇ ದಡ್ಡಿ? ಅಂದ್ರೆ ಪತಿರಾಯರು ತಪ್ಪು ಮಾಡ್ತಿದ್ದಾರೆ ಅಂತೀಯಾ? ಅದೀಗ್ಲೇ ನನ್ ಕೈಲಿ ಹೇಳಕ್ ಆಗಲ್ಲ. ನಿನ್ ಗಂಡನ್ ಬಗ್ಗೆ ಅವಳು ಯಾಕೆ ಹಾಗೆ ಹೇಳ್ತಿದ್ದಾಳೆ ಮೊದ್ಲು ಅದನ್ನ ಯೋಚನೆ ಮಾಡು. ನಿಮ್ಮನ್ ಬೇರೆ ಮಾಡಿದ್ರೆ ಅವಳಿಗೇನ್ ಲಾಭ? ಅಲ್ದೆ ಅವಳು ನಿನ್ನ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ, ಇನ್ಫಾರ್ಮೇಶನ್ ಮಾತ್ರ ಕೊಡ್ತಿದ್ದಾಳೆ. ಅಂದ್ರೆ ಅವಳು ನಿನ್ನ ಹತ್ರ ಏನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಮೊದ್ಲು ಅದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದು ಮುಖ್ಯ. ಅದು ನಿಂಗೆ ಗೊತ್ತಾಗ್ಬೇಕಂದ್ರೆ ನೀನು ಅದ್ಯಾರಂತ ತಿಳ್ಕೋಬೇಕು. ಅಂದ್ರೆ ನೀನು ಅವ್ರ ಹತ್ರ ಬೇರೆ ತರ ಡೀಲ್ ಮಾಡ್ಬೇಕು. ಬೇರೆ ತರ ಅಂದ್ರೆ? ಈ ಸಲ ಫೋನ್ ಮಾಡಿದ್ರೆ ನಂಗ್ ಹೇಳು, ನಾನ್ ನೋಡ್ಕೋತೀನಿ. ಸರಿನಾ? ಸರಿ, ನಡಿಯಮ್ಮ, ಹೋಗೋಣ. ನೀವು ನನ್ಗೆ ಹಾಗೆ. ಅಷ್ಟಕ್ಕೂ ಎಲ್ಲಿಗೆ ಹೋಗೋಣ? ಡಾರ್ಜಿಲಿಂಗ್ ಹೋಗೋಣವಾ? ಅಯ್ಯೋ ದೇವ್ರೆ, ಮುಖ್ಯವಾದ ವಿಷಯನೇ ಮರ್ತೋದೆ. ಏನದು? ಮೊದ್ಲು ಫಸ್ಟ್ ನೈಟ್ ಮನೇಲೆ ನಡಿಬೇಕು, ಇಲ್ಲ ಅಂದ್ರೆ ದೊಡ್ಡತೆ ಸಾಯಿಸ್ತಾರೆ. ಹಾಗೆ ಆಗ್ಲಿ ಬಿಡು. ಆಮೇಲೆ ಹೋಗೋಣ. ಹೌದು, ಅವಾಗಿಂದ ಹನಿಮೂನ್ ಅಂತ ಹೇಳ್ತಾನೆ ಇದೆಯಾ, ಆದ್ರೆ ಮುಹೂರ್ತ ಯಾವಾಗ ಅಂತ ಹೇಳಲೇ ಇಲ್ಲ. ಇನ್ನೊಂದು 2 ದಿನ ಅಷ್ಟೇ. ನೀನ್ ಹಿಂಗ್ ನಾಚ್ಕೋತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ನಮ್ಮ ಯಜಮಾನ್ರು ಇವತ್ತು ನನ್ನ ಹೊಗಳೋ ಪ್ರೋಗ್ರಾಮ್ ಇಟ್ಕೊಂಡಿರೋ ಹಾಗಿದೆಯಲ್ಲ. ಎಷ್ಟು ಹೊಗಳಿದ್ರು ಕಮ್ಮಿನೇ. ಈ ಸೈನ್ಗಳು ಸೇರಿ ಬಿಸ್ನೆಸ್ ಮಾಡೋದಿಕ್ಕಲ್ಲ, ಬೇರೆ ಮಾಡಿ ನಿಮ್ ಲೈಫ್ ಜೊತೆ ಆಟ ಆಡೋದಕ್ಕೆ. ಸೈನ್ ಮಾಡಮ್ಮ. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಕಾಂಗ್ರಾಟ್ಸ್. ಎಲ್ಲರಿಗೂ ಹೇಳ್ತಿದ್ದೀನಿ, ಈ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡಿಬೇಕು, ಯಾವ ಅಡ್ಡಿನೂ ಇಲ್ಲದ ಹಾಗೆ ನಡಿಬೇಕು. ಕಮಾನ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಅಪ್ಪ. ರಾಧಿಕಾ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಕಾಂಗ್ರಾಟ್ಸ್ ರಾಧಿಕಾ. ಶ್ರೀನಾಥ್, ನಿಮ್ಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಹೇಳಿದ್ರೆ ಸಾಕಾ? ಸ್ವೀಟ್ಸ್ ಕೊಡಲ್ವಾ? ಓ ಸ್ವೀಟ್ಸ್ ಹೋಗಿ ತಗೊಂಡ್ ಬಾ, ಹೋಗು ಹೋಗು. ಎಷ್ಟೇ ಈಕ್ವಲ್ ಶೇರ್ ಇದ್ರೂ ಈ ಹಾಸ್ಪಿಟಲ್ ಪೂರ್ತಿ ರಾಧಿಕಾ ಅಮರ್ ಮೇಲೇನೆ ನಿಂತಿರುತ್ತೆ.
ಯಾಕೆಂದ್ರೆ ಡಾಕ್ಟರ್ಸ್ ಕೈಗುಣ ಚೆನ್ನಾಗಿದ್ರೇನೆ ಪೇಷಂಟ್ಸ್ ನಂಬಿ ಬರೋದು. ಹಾಗೆ ರಾಧಿಕಾ ಅಮರ್ ಒಟ್ಟಿಗೆ ಕೆಲಸ ಮಾಡಿ ಒಳ್ಳೆ ಜೋಡಿ ಅನ್ಸ್ಕೋಬೇಕು. ಹಿರಣ್ಯವನ್ನಾಂ ಹರಣೇಂ ಸುವರ್ಣ ರಜತಸ್ರಜಾಂ ಪ್ರಿಯಾ, ಪ್ರಿಯಾ, ಯಾರೇ ಅದು ಅಮರ್ ಜೊತೆ ಮೈಕೈ ಎಲ್ಲ ಮುಟ್ಕೊಂಡು ಮಾತಾಡ್ತಾ ಇದ್ದಾಳೆ? ದರ್ಶಿನಿ ಅಂತೆ, ಮೊನ್ನೆ ಅಮೆರಿಕದಿಂದ ಬಂದಿದ್ದಾಳೆ. ಹಾಸ್ಪಿಟಲ್ಗೆ ಅವಳು ಪಾರ್ಟ್ನರೇ. ಮತ್ಯಾಕೆ ಅಮರ್ಗೆ ಪಾರ್ಟ್ನರ್ ತರ ಆಡ್ತಿದ್ದಾಳೆ? ಮದ್ವೆನೂ ಆಗಿರೋ ಹಾಗಿದೆ. ಹೌದು, ಅಲ್ಲಿ ನೋಡು, ಅಲ್ಲಿ ಪಕ್ಕದಲ್ಲಿದಾರಲ್ಲ ಅವರೇ ಇವಳ ಗಂಡ. ದುಡ್ಡು ಅವ್ರದು, ಶೋಕಿ ಇವಳ್ದು. ನೋಡ್ತಾ ಇದ್ದೀನಿ. ಪದ್ಮೇ ಸ್ಥಿತಾಂ ಪದ್ಮವನ್ನಾಂ ತಾಮಿಹೋಪಕ್ವಯೇ ಶ್ರಿಯಂ ಮನಸಃ ಕಾಮಮಾಕೋತಿಂ ವಾಚಃ ಸತ್ಯಮಸೀಮಹಿ ವಸೂನಾಂ ರೂಪಮನ್ನಸ್ಯ ಮಯ ಶ್ರೀ ಶ್ರಿಯತಾಮಿಸಃ ಕರ್ದಮೇನ ಪ್ರಜಾಭೂತಾ ಮಯಿ ಶಂಭವ ಕರ್ದಮ ಶ್ರಿಯಂ ವಾಸೇ ಮೇ ಕುಲೆ ಮಾತರಂ ಪದ್ಮಮಾಲಿನೀಂ ಆಪಃಸೃಜಂತ ಸಿದ್ಧಾನಿ ಚಿಕ್ಲೇತವಸ ಮೇ ಗೃಹೇ ನಿಚ ದೇವೇನ್ ಮಾತರಂ ಶ್ರಿಯಂ ವಾಸೇ ಮೇ ಕುಲೆ. ದೊಡ್ಡತ್ತೆ ಬನ್ನಿ. ಆಧ್ರಾಂ ಪುಷ್ಕರಣೀಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ಆಧ್ರಾಂ ಯಕ್ಕರಣೀಂ ಮಿಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ಜಮನ್ಮಹಂ ಶ್ರಿಯಃ ಪಂಚದಶಶ್ಚಂಚಾಸಿ ಕಾಮಃ ಸತತಂ ಜಪೇತ್ ಆನಂದಃ ಕರ್ದಮಚ್ಚೈವಾಚಿಕ್ಲೇತೆ ಇತಿ ವಿಶ್ರುತ ಋಷಯಸ್ತೇಸ್ತಯ ಪುತ್ರ ಸ್ವಯಂ ಸೀದೇಪಿ ದೇವತಾ ಪದ್ಮಾಸನೆ ಪದ್ಮವೂರು ಪದ್ಮಾಕ್ಷಿ ಪದ್ಮಸಂಭವೆ ತ್ವಮ್ಮಾಂ ಭಜಸ್ವ ಪದ್ಮಾಕ್ಷಿ ಯೇನ ಸೌಖ್ಯಂ ಲಭಾಮ್ಯಹಂ ಅಸ್ವದಾಯಿ ಚ ಗೋದಾಯಿ ಧನದಾಯಿ ಮಹಾಧನೆ ಧನಂ ಮೇ ಜುಷತಾಂ ದೇವಿ ಸರ್ವಕಾಮ್ಯಾದ್ದಸಿದ್ಧಯೇ ಪುತ್ರಪೌತ್ರಧನಂ ಧಾನ್ಯಂ ಅಶ್ವಸ್ಯಾಯ ಬಿಗೋರದಂ ಪ್ರಜಾನಾಂ ಭವಿಷ್ಯ ಮಾತಾ ಆಯುಷ್ಮಂತಂ ಕರೋತು ಮಾಂ. ತೆಂಗಿನಕಾಯಿ ಹೊಡೀರಿ. ನಿಚ ದೇವೇನ್ ಮಾತರಂ ಶ್ರಿಯಂ ವಾಸಯ ಮೇ ಕುಲೆ ಆಧ್ರಾಂ ಪುಷ್ಕರಣೀಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ಆಧ್ರಾಂ ಯಕ್ಕರಣೀಂ ಮಿಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ಶುದ್ಧ ವೈರಿಗಳಾಗಿ ಬದಲಾಗೋ ಹಾಗೆ ಮಾಡ್ತೀನಿ. ದರ್ಶಿನಿ, ನಿನ್ನಲ್ಲಿರೋ ದ್ವೇಷ ನೋಡ್ತಿದ್ರೆ ನನಗೆ ಭಯ ಆಗ್ತಾ ಇದೆ. ಇಷ್ಟು ದ್ವೇಷ ಇಟ್ಕೊಳ್ಳೋಕೆ ಅಂಥದ್ದು ನೀನೇನ್ ಕಳ್ಕೊಂಡೆ? ಯಾಕ ಆ ವಿಷಯನ ನನ್ನ ಹತ್ರ ಶೇರ್ ಮಾಡ್ಕೋತಿಲ್ಲ? ಆ ನೋವನ್ನ ಶೇರ್ ಮಾಡ್ಕೊಂಡ್ರೆ ಆ ನೋವು ಕಮ್ಮಿ ಆಗಿ ನನ್ ದ್ವೇಷ ಎಲ್ಲಿ ಆರ್ ಹೋಗುತ್ತೋ ಅಂತ ಭಯ ಆಗುತ್ತೆ. ಅದಕ್ಕೆ ಅದನ್ನ ಯಾರಿಗೂ ಹೇಳ್ದೆ ನನ್ನೊಳಗೆ ಉರಿತಾ ಇರ್ಬೇಕು. ಅದು ದಿನೇ ದಿನೇ ಉರಿದು ನನ್ನ ಹಗೆನ ಜಾಸ್ತಿ ಮಾಡ್ಬೇಕು. ನನ್ನಲ್ಲಿ ರಾಕ್ಷಸತ್ವ ಹೆಚ್ಚಬೇಕು. ಆವಾಗ್ಲೇ ನನ್ನ ಶತ್ರುಗಳನ್ನ ಕ್ರೂರವಾಗಿ ಬೇಟೆ ಆಡ್ಬೋದು. ಓಕೆ ಕೂಲ್ ರಿಲ್ಯಾಕ್ಸ್. ನಿನ್ ಫೀಲಿಂಗ್ಸ್ನ ನಾನ್ ರೆಸ್ಪೆಕ್ಟ್ ಮಾಡ್ತೀನಿ ದರ್ಶಿನಿ. ಇವಾಗೇನು ಅವ್ರು ಖುಷಿಯಾಗಿದ್ದಾರೆ, ಅದನ್ನ ನೋಡಕ್ ನಮ್ಗಿಷ್ಟ ಇಲ್ಲ ಅಷ್ಟೇ ತಾನೇ? ಹೇಗಿದ್ರು ನಾವು ಟೆಸ್ಟ್ ಮ್ಯಾಚ್ಗೆ ಪ್ರಿಪೇರ್ ಆಗಿದೀವಲ್ಲ, ಅಷ್ಟರಲ್ಲಿ ಒಂದು 2020 ಮ್ಯಾಚ್ ಆಡೋಣವಾ? ಅಂದ್ರೆ ಚಿಕ್ಕದಾಗಿ ಅವರಿಗೆ ಗಾಬರಿ ಹುಟ್ಸೋಣ. ಅದು ಹೇಗೆ ಅಂತ ಹೇಳ್ತೀನಿ.
ಯಾಕಿದು? ಹೇಳ್ತೀನಿ. ಹೀಗ್ ಮಾಡಿದ್ರೆ ಪ್ಲಾನ್ ವರ್ಕೌಟ್ ಆಗ. ಶ್ರೀನಾಥ್ ಇಲ್ಲಿಗೆ ಬರಕ್ ಹೇಳಿದ್ರು, ಎಲ್ಲಿ ಹೋದ್ರು? ಇಲ್ಲಿಲ್ವಲ್ಲ. ಕೈಲಾಶ್, ಕೈಲಾಶ್, ಆರ್ ಯು ಓಕೆ? ಯಾ ಐ ಆಮ್ ಫೈನ್. ನಾನೇ ನಿನ್ನ ಕರೆದಿದ್ದು. ಬ್ರೋ, ಯಾರಾದ್ರೂ ನಿನ್ ಕ್ಯಾಬಿನಿಗೆ ಬಂದಿದ್ರಾ? ಇಲ್ಲ ಬ್ರೋ, ನಾನು ಈಗಲೇ ಹೋಗ್ತಿದ್ದೀನಿ. ಬಾ ಹೋಗೋಣ. ನಾವು ಕೆಲವು ಪೇಪರ್ಸ್ಗೆ ಸೈನ್ ಮಾಡಬೇಕು, ಅದನ್ನು ಆಡಿಟರಿಗೆ ಕಳಿಸ್ಬೇಕು. ಬಾ ಬಾ ಹೋಗೋಣ. ಅನ್ವಾಗಿರೋ ಗಂಡ ಇದ್ರೆ ಜಲಸ್ ಆಗಲ್ವಾ? ಮತ್ತೆ ನಾನ್ ಹುಷಾರಲ್ಲಿ ನಾನಿದ್ದೀನಿ. ಅಮ್ಮ ತಾಯಿ, ನಿಂದು ಅತಿ ಜಾಗ್ರತೆ. ಮುಂದೆ ಬರೋ ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಮಳೆ ಬರುತ್ತೆ ಅಂತ ಹೇಳಿ ಇವತ್ತಿಂದಾನೆ ಕೊಡೆ ಹಿಡ್ಕೊಂಡು ಕೂತ್ಕೊಳ್ಳೋದು ಮೂರ್ಖತನ. ಅದನ್ನ ಹೇಳ್ಕೊಡೋದು ಈ ಮುದುಕಿ. ಅದನ್ ಕೇಳಿ ಕೊಡೆ ಹಿಡ್ಕೊಂಡು ಕೂತ್ಕೊಳ್ಳೋದು ನೀನು. ಅರ್ಥ ಆಗ್ತಿದ್ಯಾ? ನೋಡ್ದ ಪ್ರಿಯಾ, ಯಾವತ್ತೋ ಒಂದಿನ ನಾವ್ ಅನ್ಕೊಂಡಿರೋದ್ ಆಗತ್ತೆ ಅಂತ ತಿರುಗಿಸಿ ಮರ್ಸಿ ಹೇಳ್ಬಿಟ್ಟ. ಏಯ್, ನಿನ್ ತಲೆಕಾಯ್. ಯಾವತ್ತೋ ಏನೋ ಆಗುತ್ತೆ ಅಂತ ಈ ಕ್ಷಣ ನಾವ್ ಎಂಜಾಯ್ ಮಾಡದೆ ಇರಬಾರ್ದು ಅಂತ ನಾನ್ ಹೇಳ್ತಿರೋದು. ಅದು ನನ್ನ ಉದ್ದೇಶ. ಸ್ವಲ್ಪ ಉಪಯೋಗಿಸಿ ನಿಮ್ ತಲೆನ. ಅಜ್ಜಿ, ಅಣ್ಣ ಹೇಳಿದ್ನಲ್ಲ, ಸ್ವಲ್ಪ ತಲೆ ಉಪಯೋಗಿಸು. ಹೋಗೆ, ಮೊದ್ಲು ನಿಂಗೆ ಬುದ್ಧಿ ಇಲ್ಲ. ಅಮ್ಮ ಪ್ರಿಯಾ, ನೀನ್ ಹುಷಾರಾಗಿರೋ ಸಂದರ್ಭ ಹತ್ರ ಬಂದಾಗಿದೆ ಕಣೆ, ನೋಡ್ಕೊ ಮತ್ತೆ. ಎಷ್ಟು ಪ್ರೀತಿ ಕೈಲಾಶ್ ನಿಂದು. ನಿಮ್ಮಿಬ್ರನ್ನ ನೋಡ್ತಿದ್ರೆ ನಂಗ್ ಜಲಸ್ ಆಗ್ತಿದೆ. ಹೆಂಡತಿ ಮೇಲೆ ಇಷ್ಟ ಪ್ರೀತಿನಾ? ಅವಳಿಗೆ ಆ ಅರ್ಹತೆ ಇದೆಯಾ? ಐ ಮೀನ್, ಇಷ್ಟೊಂದ್ ಪ್ರೀತಿನ ಅವಳು ತಡ್ಕೋತಾಳ ಅಂತ.
ಗಂಡನ್ ಪ್ರೀತಿ ಎಷ್ಟಿದ್ರೂ ಹೆಂಡತಿ ತಡ್ಕೋತಾಳೆ. ಇನ್ಫ್ಯಾಕ್ಟ್ ಇಟ್ಸ್ ನೆವರ್ ಎಂಡಿಂಗ್. ಎಷ್ಟು ಪ್ರೀತಿ ತೋರಿಸಿದ್ರು ಇನ್ನೂ ಬೇಕು ಅಂತಾನೆ ಅನ್ಸುತ್ತೆ. ಈ ಜನರೇಷನ್ ಅಲ್ಲಿ ಯಾರಿರ್ತಾರ ರಾಧಿಕಾ? ಹೀಗಾದ್ರೆ ನಾನಂತೂ ತಡ್ಕೊಳಲ್ಲ. ಅದೊಂಥರ ಭಾರ ಅನ್ಸ್ಬಿಡುತ್ತೆ. ಹಾ, ನನ್ ಗಂಡ ಏನೋ ನನ್ ಮೇಲೆ ತುಂಬಾ ಪ್ರೀತಿ ತೋರಿಸ್ತಾರೆ. ನಾನಂತೂ ಅದು ಬೇಡ ಇದು ಬೇಡ ಅಂತಾನೇ ಇರ್ತೀನಿ. ಅದೇ ರೀ ಪ್ರಾಬ್ಲಮ್. ಕೇಳಿಸ್ಕೊಂಡ್ಬಿಟ್ರಾ? ನೀನೇನ್ ಸೀಕ್ರೆಟ್ ಆಗ ಹೇಳ್ದೆ, ಊರಿಗೆ ಕೇಳಿಸೋ ತರ ಹೇಳ್ದೆ. ಕೇಳಿಸ್ಕೊಂಡ್ ಹೇಗಿರ್ಲಿ? ಸರಿ, ನೀವ್ ಮಾತಾಡ್ತಾ ಇರಿ, ನಾನು ರೆಡಿ ಆಗಿ ಬರ್ತೀನಿ. ಕೈಲಾಶ್ ಅವರೇ, ನಾನು ಆಲ್ರೆಡಿ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿದ್ದೀನಿ. ನಾವು ನಾಡಿದ್ದೇ ಶಿಮ್ಲಾಗ್ ಹೋಗ್ತಿದೀವಿ. ಶಿಮ್ಲಾನಾ? ಯಾಕೆ? ನಾವು ಇದುವರೆಗೂ ಹನಿಮೂನ್ಗೆ ಹೋಗಿಲ್ಲ, ಅದಕ್ಕೆ ಹೋಗ್ತಿದ್ದೀವಿ. ಹಾ, ಕಂಗ್ರ್ಯಾಚುಲೇಷನ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ರೆಡಿ ಆಗ್ಬಿಡ್ತೀನಿ. ನಾನು ಅಡಿಗೆ ಮಾಡಬೇಕು. ಸರಿ ಸರಿ, ಕ್ಯಾರಿ ಆನ್ ಕ್ಯಾರಿ ಆನ್. ನಡೀರಿ ಶ್ರೀ. ನೀನೇ ಇದೆಯಲ್ಲ, ಬೇರೆಯವ್ರಿಗೆಲ್ಲ ಅವಕಾಶ ಕೊಡ್ತೀಯ ಹೇಳು? ಹಾ, ಅಬ್ಬಾ ಸಾಕ್ ನಿಲ್ಸೋ. ಯಾವಾಗ ನೋಡಿದ್ರು ನನ್ನ ಆಡ್ಕೋತಾ ಇರ್ತೀಯ. ಇದಿದ್ರೆ ನಿಂಗೆ ಒಳ್ಳೇದು ಕಣೋ. ನಿಮ್ ಆಸ್ಪತ್ರೆಲಿ ಮೊದ್ಲೇ ಹೆಣ್ಮಕ್ಳು ಜಾಸ್ತಿ. ಅವ್ರ ದೃಷ್ಟಿ ನಿನ್ ಮೇಲ್ ಬೀಳ್ದಂಗಿರತ್ತೆ. ಅಂದ್ರೆ ಪ್ರಿಯಾನು ನಾನು ನೋಡ್ಬಾರ್ದಲ್ವಾ? ಅಷ್ಟೇ ತಾನೆ? ಅದು ಅದೇನ್ ಪತಿರೇ? ಮತ್ತೆ ಆಂಜನೇಯ ಬ್ಯಾಚುಲರ್ ಅಲ್ವಾ, ಯಾರನ್ನೂ ಹತ್ರ ಬರಕ್ ಬಿಡಲ್ಲ. ಅಯ್ಯೋ, ಇರು, ಇರ್ಲಿ ಬಿಡು. ನನ್ಗೂನು ರಿಲೀಫ್ ಆಗಿರುತ್ತೆ. ಅಂದ್ರೆ ನಾನ್ ನಿಮಗ್ ಬರ್ಡನ್ ಅಂತ ಹೇಳ್ತಿದ್ದೀರಾ? ನೀವ್ ಆಡೋದ್ ನೋಡಿದ್ರೆ ಹಾಗೆ ಅನ್ಸುತ್ತೆ. ಹೇ, ಮತ್ತೆ ಇದೇನಿದು ಹುಚ್ಚ ಕೆಲ್ಸ? ನೋಡ್ ಪ್ರಿಯಾ, ನಾನಂದ್ರೆ ನಿಂಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಅದ್ ನನಗ್ ಗೊತ್ತು. ಆದ್ರೆ ನೀನ್ ಅದನ್ನ ಅರ್ಥ ಮಾಡ್ಕೋಬೇಕು. ನಾನ್ ಡಾಕ್ಟರ್ ಪ್ರಿಯಾ. ತುಂಬಾ ಜನರ ಹತ್ರ ನಾನ್ ಮಾತಾಡ್ಬೇಕಾಗಿ ಬರುತ್ತೆ. ಅದರಲ್ಲಿ ಗಂಡು ಹೆಣ್ಣು ಎಲ್ರೂ ಇರ್ತಾರೆ. ನೀನ್ ಇಷ್ಟು ಪೊಸೆಸಿವ್ ಆಗಿದ್ರೆ ಅದು ನಿಂಗೆ ಪ್ರಾಬ್ಲಮ್. ಯಾಕಂದ್ರೆ ಪೊಸೆಸಿವ್ನೆಸ್ ಇದ್ದಷ್ಟು ನೀನ್ ಅನುಮಾನ ಜಾಸ್ತಿ ಆಗ್ತಾನೆ ಇರುತ್ತೆ. ಇಲ್ದೇ ಇರೋದೂನು ಇರೋ ತರನೇ ಕಾಣಿಸುತ್ತೆ. ಅದು ತುಂಬಾ ಡೇಂಜರಸ್ ಪ್ರಿಯಾ. ಅದ್ರ ಜೊತೆಗೆ ನಮ್ಮ ಅಜ್ಜಿಯಿಂದ ಕೆಲ್ಸಕ್ ಬಾರದನ್ ಕೇಳಿ ನಿನ್ ತಲೆ ಕೆಡಿಸ್ಕೋಬೇಡ. ಸರಿ ಪತಿರಾಯ್ರೆ, ಮೊದ್ಲು ಆ ತಾಯ್ತ ತೆಕ್ಕೊಡಿ ಪ್ಲೀಸ್, ತೆಗೆದ್ಬಿಡಿ. ಬೇಡ ಪ್ರಿಯಾ, ಆಂಜನೇಯನ್ಗೆ ಪೂಜೆ ಮಾಡಿಸಿ ತಗೊಂಡ್ ಬಂದ್ರಲ್ಲ, ಧೈರ್ಯ ಇರುತ್ತೆ. ಇರ್ಲಿ ಬಿಡು. ನಡೀರಿ, ತಿಂಡಿ ಮಾಡೋಣ. ನಡೀರಿ. ಇದೆಲ್ಲ ಹನಿಮೂನ್ಗೆ ಹೋದ್ಮೇಲೆ. ಇವಾಗ ನಂಗೆ ಹಾಸ್ಪಿಟಲ್ಗೆ ಲೇಟ್ ಆಗ್ತಿದೆ, ಬರ್ತೀನಿ. ಅರೆ ಏನ್ರಿ ಇನ್ನು ಹಾಗೆ ಇದ್ದೀರಾ? ಇವತ್ತು ಆಫೀಸ್ಗೆ ಹೋಗಲ್ವಾ ಏನು? ನನ್ನ ಆಫೀಸ್ ನನ್ನ ಇಷ್ಟ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಓಹೋ, ಆ ಧೈರ್ಯನ ನಿಮ್ಗೆ? ಅದಕ್ಕೇನ ನೀವು ಅಡಿಗೆ ಮಾಡಿದ್ದು? ಸಮಯ ಬಂದ್ರೆ ಆಫೀಸ್ಗೆ ಹೋಗೋದನ್ನ ನಿಲ್ಸ್ತೀನಿ. ನಿನಗ್ ಮಾತ್ರ ನಾನೇ ಅಡಿಗೆ ಮಾಡಿ ಬಡಿಸ್ತೀನಿ. ಅವಾಗ ಎಲ್ಲರೂ ನನ್ನ ಆಡ್ಕೋತಾರಲ್ವಾ? ಗಂಡನ್ನ ಸೆರ್ಗಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಅಂತಾರೆ. ಅದು ಆಡ್ಕೊಳ್ಳೋದಲ್ಲಮ್ಮ. ಗಂಡನ್ನ ಹದ್ಬಸ್ತಲ್ಲಿ ಇಟ್ಕೊಳ್ಳೋದಿಕ್ಕೆ ಜನ ಹಾಗೆ ಮಾಡಿದ್ದಾರೆ. ಸೆರ್ಗಲ್ ಕಟ್ಕೊಳ್ಳೋದು ಅಂದ್ರೆ ನಮ್ ಹಿಂದೆ ಅಲಿಯೋದಲ್ಲಮ್ಮ. ನಿನ್ನ ಗಂಡ ಇನ್ನೊಂದು ಹೆಣ್ಣಿನ ಹಿಂದೆ ಹೋಗದ ಹಾಗೆ ನೋಡ್ಕೊಳ್ಳೋದು. ಅದು ಆಡ್ಕೊಳ್ಳೋದು ಹೇಗಾಗತ್ತೆ? ದೊಡ್ಡತ್ತೆ, ನಾನ್ ಸುಮ್ನೆ ಹಾಗೆ ತಮಾಷೆಗೆ ಹೇಳಿದ್ದು. ತಮಾಷೆನಾ? ನಾನೇನೋ ರೇಗ್ಸಿದ್ದಕ್ಕೆ ಅವಳು ಹಾಗಂದ್ಲು. ಹೌದು, ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ ಹೇಳು?
ಅವ್ರು ಆಲ್ರೆಡಿ ಇಟ್ಕೊಂಡಿದಾರ ಗ್ರಾನಿ. ಅವ್ರು ಇಟ್ಕೊಳ್ಳೋದು ಅಂದ್ರೇನೆ ವಾರ ದಿನ ನೋಡ್ಬೇಕಾಗಿರೋದು ಪುರೋಹಿತ್ರು. ಹನಿಮೂನ್ಗೆ ಅದೆಲ್ಲ ಯಾಕೆ ಬೇಕು ಗ್ರಾನಿ? ಹನಿಮೂನ ಹನಿಮೂನ್ ಅಂದ್ರೆ ಇವರಿಬ್ರು ಶಿಮ್ಲಾಗೆ ಹನಿಮೂನ್ ಹೋಗ್ತಿದ್ದಾರೆ. ನಿಮಗ್ ಗೊತ್ತಿಲ್ವಾ ಗ್ರಾನಿ? ರಾಧಿಕಾ ತಾನಾಗೇ ಬುಕ್ ಮಾಡಿದಾಳೆ. ನಾಡಿದ್ದೆ ಹೋಗ್ತಿರೋದು. ಟಿಕೆಟ್ಸ್ ಬುಕ್ ಮಾಡೋವರೆಗೂ ಬಂದಿದ್ಯಾ? ಅಂದ್ರೆ ನೀವಾಗೆ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀರಾ? ಹಾಗೇನಿಲ್ಲ ದೊಡ್ಡಮ್ಮ. ರಾಧಿಕಾ ಮೊದ್ಲೇ ಹೇಳಿದ್ಲು, ಮುಹೂರ್ತ ನೋಡಿದ್ಮೇಲೆ ಮೊದಲನೇ ರಾತ್ರಿ ಮನೇಲೆ ನಡಿಬೇಕು, ಆಮೇಲೆ ಹನಿಮೂನ್ಗೆ ಹೋಗೋಣ ಅನ್ಕೊಂಡ್ವಿ. ಮತ್ತೆ ಮುಹೂರ್ತ ನೋಡ್ದೆ ಟಿಕೆಟ್ಸ್ ಯಾಕೆ ಬುಕ್ ಮಾಡಿದ್ಲು? ದೊಡ್ಡತೆ, ಮುಹೂರ್ತ ನಾಳೆ ಚೆನ್ನಾಗಿದೆ ಅಂತ ಪುರೋಹಿತರು ಹೇಳಿದ್ರು. ಆ ವಿಷಯನ ನಿಮ್ಗೆ ಸಾಯಂಕಾಲ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ಅಷ್ಟ್ರಲ್ಲೇ ಎಲ್ಲ ನೀವೇ ಮಾಡ್ಕೊಂಡಿದ್ದೀರಾ. ನಾನೊಬ್ಳಿದ್ದೀನಿ ಅಂತ ಮರ್ತೆ ಹೋಗಿದೆ ಅಲ್ವಾ? ಏನ್ ದರ್ಶಿನಿ ಅವರೇ, ನೀವು ಕೂಡ ಇಂಥದ್ದನ್ನೆಲ್ಲ ಹೇಳ್ತಾರಾ? ಅಯ್ಯಯ್ಯೋ, ನಾನು ಆ ಉದ್ದೇಶದಲ್ಲಿ ಹೇಳಲಿಲ್ಲ ರೀ. ಆದ್ರೂನು ಇದೆಲ್ಲ ನೋಡ್ಕೋಬೇಕಲ್ವಾ? ನಮ್ಮವರು ಅನ್ಕೊಂಡ್ಮೇಲೆ ಒಳ್ಳೇದು ಕೆಟ್ಟದು ಹೇಳ್ಕೊಡ್ಬೇಕಲ್ಲ. ಅಯ್ಯೋ, ಹೇಳೋದ್ರಲ್ಲಿ ತಪ್ಪೇನಿಲ್ಲ ರೀ. ಆದ್ರೆ ನೀವ್ ಹೀಗೆಲ್ಲ ಮಾತಾಡಿದ್ರೆ ನನಗೊಂಚೂರು ಬೇಜಾರಾಗುತ್ತೆ. ದಯವಿಟ್ಟು ಏನು ಅನ್ಕೋಬೇಡಿ. ಇನ್ಯಾವತ್ತು ನಿಮ್ ಮುಂದೆ ಈ ತರ ಡಿಸ್ಕಷನ್ಸ್ ಮಾಡಬೇಡಿ. ಇವಾಗ ತಾನೇ ನಾವಿಬ್ರು ಖುಷಿಯಾಗಿದ್ದೀವಿ. ಆ ಖುಷಿನ ನಾನು ಯಾವತ್ತೂ ಕಳ್ಕೊಳಕ್ ಇಷ್ಟಪಡೋದಿಲ್ಲ. ಓಕೆನಾ? ರಾಧಿಕಾ, ನೆನ್ಪಿಟ್ಕೋ, ನಾವು ಹನಿಮೂನ್ಗೆ ಹೋಗ್ತಿದೀವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು. ತುಂಬಾ ಕೆಲಸ ಇದೆ. ಕೆಲಸ ಇದ್ರೆ ಹಾಸ್ಪಿಟಲ್ ಅಲ್ಲಿ ಇರು. ಏನಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡು, ನಾನು ಬಂದು ಪಿಕ್ ಮಾಡ್ಕೋತೀನಿ. ಸರಿ, ಬಾಯ್ ರೀ. ಸರಿ ರಾಧಿಕಾ, ಬಾಯ್ ರೀ. ಒಟ್ನಲ್ಲಿ ಹನಿಮೂನ್ ಹೋಗೋಕೆ ನಿಮ್ ಗಂಡ ತುಂಬಾ ಎಕ್ಸೈಟೆಡ್ ಆಗಿದಾರಲ್ಲ, ತುಂಬಾ ಹ್ಯಾಪಿ ಆಗಿದ್ದಾರೆ. ತುಂಬಾ ಒಳ್ಳೆ ಕೆಲಸ. ತಪ್ಪೇನಿದೆ? ಗಂಡ ಹೆಂಡ್ತಿನ ಅಲ್ವಾ? ಕ್ವಾಲಿಟಿ ಟೈಮ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದಾರೆ. ನಾವು ಕೂಡ ಟ್ರೈ ಮಾಡೋಣ. ಸರಿ, ಇವರು ಇಷ್ಟು ಚೆನ್ನಾಗಿರೋದ್ ನೋಡಿದ್ಮೇಲೂ ನಾವು ಟ್ರೈ ಮಾಡ್ದಿರಕ್ಕಾಗತ್ತಾ? ನಿಜನಾ? ಅಂದ್ರೆ ನಿಂಗೆ ಓಕೆನಾ? ಟ್ರೈ ಮಾಡೋದಂದ್ರೆ ಇವ್ರ ತರ ಮಾಡೋದಲ್ಲ. ಇವ್ರು ಮಾಡ್ತಿರೋದನ್ನ ಕೆಡ್ಸಕ್ ಪ್ರಯತ್ನ ಮಾಡೋದು. ರಾಧಿಕಾ, ಹಾಸ್ಪಿಟಲ್ ಓಪನ್ ಆಗಿದೆ ಅಲ್ವಾ? ಇವಾಗ ನೀನ್ ಹ್ಯಾಪಿನಾ? ಓ, ವೆರಿ ಹ್ಯಾಪಿ. ಆದ್ರೆ ಕೈಲಾಶ್ ಇನ್ನೂ ಹ್ಯಾಪಿ, ಗೊತ್ತಾ ದರ್ಶಿನಿ? ಆಫ್ ಕೋರ್ಸ್.
ಏನ್ ಬ್ರೋ, ನಿನ್ ಲೈಫ್ ಪಾರ್ಟ್ನರು ನಿನ್ ಬಿಟ್ಟು ಹೋಗ್ತಿದ್ದಾಳಂತೆ. ಏನಾಯ್ತು? ಸಡನ್ ಆಗಿ ಡಲ್ ಆಗ್ಬಿಟ್ರಿ? ಆಹಾ, ಏನಿಲ್ಲ. ಅದು ಊಟದಲ್ಲಿ ಕಲ್ ಸಿಕ್ತು. ಅಯ್ಯಯ್ಯೋ, ಬೇಳೆ ಜೊತೆ ಬಂದಿರ್ಬೇಕು. ಸಾರಿ ರೀ. ಇಟ್ಸ್ ಓಕೆ, ಬಿಟ್ಟಾಕೋ. ಕಮಾನ್ ರಾಧಿಕಾ, ಬೇಳೆ ಅಂದ್ಮೇಲೆ ಕಲ್ಲು, ಹೂವು ಅಂದ್ಮೇಲೆ ಮುಳ್ಳು ಇದ್ದೇ ಇರುತ್ತಲ್ವಾ? ಏನ್ ಕೈಲಾಶ್? ನಿಜ, ಅದನ್ನ ಎತ್ತು ಬಿಸಾಕ್ ಮುಂದೆ ನಡೀತಾ ಇರಬೇಕು. ನಾನೇ ನೋಡ್ಕೊಳ್ಳಿಲ್ಲ. ಕೆಲವು ಸಲ ಹಾಗೆ ಬ್ರೋ, ಎಷ್ಟು ಹುಷಾರಾಗಿದ್ರು ಗೊತ್ತಾಗೋದೇ ಇಲ್ಲ. ಫೇಟ್. ಟೈಮ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಏನ್ ಟೈಮ್ ಚೆನ್ನಾಗಿರೋದು ಏನು? ಆ ಕಲ್ಲು ನನ್ ಗಂಡನ್ ಬಾಯಲ್ಲಿ ಸಿಕ್ಕಾಕೋಬೇಕಾ? ಅದನ್ನ ಕ್ರಷರ್ ಅಲ್ಲಿ ಹಾಕಿ ಪುಡಿ ಪುಡಿ ಮಾಡ್ಬೇಕು. ದರಿದ್ರ ಕಲ್ಲು. ಇದೊಳ್ಳೆ ಚೆನ್ನಾಗಿದೆ. ಆ ಕಲ್ಲನ್ನ ಯಾಕೆ ಬೈತಾ ಇದ್ದೀರಾ? ಹಾಕಿರೋರ್ಗ್ ಬೈಬೇಕಲ್ವಾ? ನನ್ನು ರಾಧಿಕಾನ ಬೇರೆ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಬ್ರೋ. ಫೋನ್ ಮಾಡಿ ನಿನ್ ಹೆಂಡತಿ ನಿನ್ ಜೊತೆ ಇರಲ್ಲ, ಅವಳ ಲವರ್ ಜೊತೆ ಓಡ್ ಹೋಗ್ತಾಳೆ, ನಿನ್ ಜೊತೆ ಆಟ ಆಡ್ತಿದ್ದಾಳೆ, ಮೋಸ ಮಾಡ್ತಿದ್ದಾಳೆ ಅಂತ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ಏನಾಯ್ತು ಕೈಲಾಶ್? ಏನೇನ್ ಹೇಳ್ತಿರೋದು? ರಾಧಿಕಾಗೆ ಲವರ್ ಇದ್ದಾನ? ಆ ವಿಷಯ ನಿನಗೆ ಗೊತ್ತಾ? ಗೊತ್ತು. ರಾಧಿಕಾ ನನ್ನ ಹತ್ರ ಮುಚ್ಚಿಡ್ದೆ ಎಲ್ಲ ವಿಷಯನೂ ಹೇಳಿದಾಳೆ. ಅದಕ್ಕೆ ಅವಳಂದ್ರೆ ನನಗೆ ಅಷ್ಟೊಂದು ನಂಬಿಕೆ. ಮತ್ತೆ ಇನ್ನೇನ್ ಪ್ರಾಬ್ಲಮ್ಮು? ನಿನಗ್ ನಂಬಿಕೆ ಇದ್ರೆ ಆ ಕಾಲ್ಸ್ನ ಇಗ್ನೋರ್ ಮಾಡ್ಬೋದಲ್ವಾ? ಒಂದು ಸಲ ಆದ್ರೆ ಮಾಡ್ಬೋದು, ಆದ್ರೆ ಪದೇ ಪದೇ ಕಾಲ್ ಮಾಡಿ ಫಾಲೋ ಮಾಡಿ ನಮ್ಮ ಮಧ್ಯೆ ಏನ್ ನಡೀತಿದೆ ಅಂತ ತಿಳ್ಕೊಂಡು ಪ್ರತಿ ಕ್ಷಣನೂ ಇರಿಟೇಟ್ ಮಾಡ್ತಿದ್ರೆ ಹೇಗೆ ಬ್ರೋ? ಅದು ನಿಜಾನೇ. ಆದ್ರೆ ಏನ್ ಮಾಡ್ತೀಯ? ಅವನ್ ಯಾರು ಅಂತ ಕಂಡುಹಿಡಿಬೇಕು. ಇದನ್ನೆಲ್ಲ ಅವನ್ ಯಾಕೆ ಮಾಡ್ತಿದ್ದಾನೆ ಅಂತ ತಿಳ್ಕೋಬೇಕು. ಅವನ್ ಯಾರು ಅಂತ ಹೇಗ್ ತಿಳ್ಕೋತ್ಯಾ ಬ್ರೋ? ಎನಿ ಕ್ಲೂ? ನೋ ಕ್ಲೂ ಬ್ರೋ. ಅದೇ ನನ್ನ ಫ್ರಸ್ಟ್ರೇಷನ್. ಒಂದ್ ಐಡಿಯಾ ಇದೆ ಬ್ರೋ. ನಿಂಗ್ ಫೋನ್ ಮಾಡ್ತಿರೋನು ರಾಧಿಕಾ ಅವಳ ಲವರ್ ಜೊತೆ ಓಡ್ ಹೋಗ್ತಾಳೆ ಅಂತ ನೀನ್ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಲ್ವಾ? ಹಾಗಿರುವಾಗ ನೀನು ಆ ರಾಧಿಕಾ ಲವರ್ ಇದಾನಲ್ಲ ಅವನ್ನೇ ಮೀಟ್ ಮಾಡಿದ್ರೆ ಕೆಲಸ ಮುಗ್ದೋಗತ್ತಲ್ವಾ? ಆದ್ರೆ ರಾಧಿಕಾ ಯಾರನ್ನ ಪ್ರೀತಿಸಿದ್ದು ಅಂತ ನನಗೆ ಗೊತ್ತಿಲ್ಲ ಬ್ರೋ. ರಾಧಿಕನ್ನೇ ಕೇಳು, ಅದ್ರಲ್ಲೇನಿದೆ? ಅವಳು ಗೊತ್ತಿಲ್ದೇನೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಗೊತ್ತಾದ್ರೇನೆ ಪ್ರಾಬ್ಲಮ್ ಸಾಲ್ವ್ ಆಗೋದು ಬ್ರೋ. ಕೇಳಿದ್ರೆ ಅವಳು ಬೇಜಾರ್ ಮಾಡ್ಕೋಬಹುದು ಬ್ರೋ. ನೀನ್ ಹೇಳ್ದೇನೆ ಗೊತ್ತಾದ್ರೆ ಇನ್ನೂ ಫೀಲ್ ಆಗ್ತಾಳೆ. ಅವಳು ನಿನ್ನ ಹತ್ರ ಎಲ್ಲ ವಿಷಯನೂ ಮುಚ್ಚಿಡದೆ ಹೇಳಿದಾಳಲ್ಲ, ಮತ್ತೆ ನೀನ್ ಮುಚ್ಚಿಡೋದು ನ್ಯಾಯನಾ? ಯೋಚನೆ ಮಾಡು.